ಹಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಈ ಮಿನಿ ಬ್ಲಾಗ್ ಮಾಡಬೇಕು ಅನ್ನೋದು ಯಾವ ವಿಷಯಕ್ಕೆ ಅಂತ ಹೇಳಿದರೆ, ಡಿಜಿಟಲ್ ಮಾರ್ಕೆಟಿಂಗು, ಡಿಜಿಟಲ್ ಸ್ಕಿಲ್ಸ್ ಅಂತ ಹೇಳಿ ಮನೇಲೇ ಕೂತ್ಕೊಂಡು ಮಾಡುವಂಥದ್ದು. ಈ ಇಂಟರ್ನೆಟ್ ಇದ್ದರೆ ನಾವು ಮಂತ್ಲಿಗೆ 15,000 30,000 ದುಡ್ದು ಬಿಡ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದರಲ್ಲಿ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಅದ್ರ ಬಗ್ಗೆ ಪ್ರಮೋಷನ್ನು ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದೆಲ್ಲ ಫೇಕು. ಯಾಕೆ ಅಂತ ಹೇಳಿದರೆ ಅದರಲ್ಲಿ ನಾನು ಕೂಡ ಮೋಸ ಹೋಗಿದ್ದೀನಿ. ಡಿಜಿಟಲ್ ಸ್ಕಿಲ್ಸ್ ಅಂತ ಹೇಳಿ ಒಂದು ಬಿಸ್ನೆಸ್ ಮಾಸ್ಟ್ರಿ, ಅಫ್ಲೇಟ್ ಮಾರ್ಕೆಟಿಂಗು ಮತ್ತು ಫೈನಾನ್ಸ್ ಮಾಸ್ಟ್ರಿ ಅಂತ ಹೇಳಿಬಿಟ್ಟು ಕೋರ್ಸ್ಗಳಿರ್ತವೆ. ಆ ಕೋರ್ಸ್ಗಳಲ್ಲಿ ಬಂದುಬಿಟ್ಟು 9,999, 14,999, ಇನ್ನೊಂದು 20,999. ಈ ಥರ ಒಂದು 3 ಕೋರ್ಸ್ಗಳಿರ್ತವೆ. ಆ ಕೋರ್ಸ್ಗಳಲ್ಲಿ ಬಂದುಬಿಟ್ಟು ಈ ಮೆಂಟರ್ಸ್ ಏನಿರ್ತಾರೆ ಅವರು ಬಂದುಬಿಟ್ಟು ಹೇಳ್ತಾರೆ, ನಾವು ಇದನ್ನೇ ಬಿಸ್ನೆಸ್ ಮಾಸ್ಟ್ರಿ ತೊಗೊಂಡ್ರೇ ನಾವು ಹೈಯೆಸ್ಟ್ ಇನ್ಕಮ್ ಜನ್ರೇಟ್ ಮಾಡೋಕ್ಕಾಗೋದು, ಹಾಗೆ ಹೀಗೆ ಏನೇನೇನೋ ಹೇಳ್ತಾರೆ. ನಾವೇನು ಮಾಡ್ತೀವಿ ಹೇಳಿ, ಅವ್ರ ಮಾತು ಕೇಳಿಕೊಂಡು ಹೌದಲ್ಲ ನಾವು ಇದನ್ನು ತೊಗೊಬಿಟ್ರೆ ಜಾಸ್ತಿ ದುಡಿದು ಬಿಡ್ತೀವಿ ಅನ್ನೋ ಮೈಂಡ್ಸೆಟ್ಟಲ್ಲಿ ನಾವು ಅದನ್ನು ತಗೋತೀವಿ. ಬಟ್ ಅದೆಲ್ಲ ಒಂಥರ ಫೇಕು. ಆಲ್ಮೋಸ್ಟ್ ನಾನು ಲಾಸ್ಟ್ ಇಯರು ಜುಲೈ ಮಂತ್ ಎಂಡಲ್ಲಿ ನಾನು ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 2 ಮಂತ್ಸು 3 ಮಂತ್ಸು, ಅದು ವೀಕ್ಲಿ 2 ಟೈಮ್ಸು 1 ಟೈಮು ಅವ್ರಿಗೆ ಏನೇನೇನೋ ಪ್ರಾಬ್ಲಮ್ಸ್ ಇರ್ತವೆ, ಅದನ್ನೆಲ್ಲ ಹೇಳ್ತಾರೆ. ಇವತ್ತು ಕೊಡೋಕ್ಕಾಗಿಲ್ಲ ನಾಳೆ ಕೊಡ್ತೀನಿ, ನಾಳೆ ಕೊಡೋಕ್ಕಾಗಿಲ್ಲ ನಾಡಿದ್ದು ಕೊಡ್ತೀನಿ, ಆ ಥರ ಹೇಳ್ಕೊಂಡು ಬರ್ತಾರೆ. ಒಂದು 3 ಮಂತ್ಸ್ ಆಗುತ್ತೆ. ಆಮೇಲೆ ಏನು ಮಾಡ್ತಾರೆ, ನಾವು ಯಾವ್ಯಾವುದಿದೆ ಅಪ್ಲಿಕೇಶನ್ಸ್ ಇರ್ತಾವಲ್ವ ಅದನ್ನೆಲ್ಲ ನಾವು ಅಲ್ಲೋಗ್ಬಿಟ್ಟು ನಮ್ಮದೇನಿದೆ ಪ್ರೊಫೈಲು ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀವಿ. ಅದರಲ್ಲಿ ಅಪ್ಡೇಟ್ ಮಾಡಿದ್ರೆ ಅದರಲ್ಲಿ ಜಾಬ್ ಸಿಗುತ್ತೆ ಅಂತ. ಯಾವ ಥರ ಅಂತ ಹೇಳಿದರೆ, ಈಗ ನಾರ್ಮಲ್ಲು ಕ್ಯಾನ್ವಾದಲ್ಲಿ ಏನು ಫೋಟೋಸ್ ಇರ್ತವೆ, ಲೋಗೋಸ್ ಇರ್ತವೆ, ಅದನ್ನೆಲ್ಲ ನಾವು ಕಲ್ತ್ಕೊಳ್ಳೋದು. ಏನು ಸುಮ್ಮನೆ ಹೇಳ್ಕೊಡ್ತಾರೆ ಅದನ್ನೆಲ್ಲ ಬಂದುಬಿಟ್ಟು ಜಸ್ಟ್ ಚಾಚಿಪಿಟ್ಟಿಲೇ ನಾವು ನೋಡಿರ್ತೀವಿ, ಕಲ್ತಿರ್ತೀವಿ. ಬಟ್ ಇವ್ರು ಏನು ಮಾಡ್ತಾರೆ, ನಮ್ಗೆ ಗೊತ್ತಿರಲ್ಲ. ಇದರಲ್ಲಿ ಏನೋ ಇರುತ್ತೆ ಅಂತ ನಾವು ಹೋಗಿರ್ತೀವಿ. ಬಟ್ ಅದರಲ್ಲಿ ಏನೂ ಇರಲ್ಲ. ಸುಮ್ಮನೆ ಇವರು ನಮ್ಮ ಟೈಮ್ನ ವೇಸ್ಟ್ ಮಾಡಿಸಿ ಅವರು ಇನ್ಕಮ್ ಜನ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮನ್ನ ಒಂಥರ ಹೇಗೆ ಅಂತ ಹೇಳಿದ್ರೆ ನಮ್ಮನ್ನ ಮರಳು ಮಾಡಿರ್ತಾರೆ. ಈಗ ನಾವು ಅವ್ರದ್ದು ವೀಡಿಯೋಸು ಸ್ಟೇಟಸ್ ಎಲ್ಲ ನೋಡಿರ್ತೀವಿ, ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದರೆ ನಾವು ಕೂಡ ಮಾಡ್ಬೋದು, ಮನೇಲಿ ತಾನೇ ಇರ್ತೀವಿ ಅಂತ ಹೇಳಿ ಕೂಡ ನಾವು ಟ್ರೈ ಮಾಡ್ತೀವಿ. ಇಲ್ಲಂತಂದರೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಬಿಡಪ್ಪ, ಇವಾಗ ನಾವು ಮಾಡಿಕೊಂಡ್ರೆ ನಾವು ಬರ್ತಾರೋ ಸಂಬಳದಲ್ಲಿ ಬೇರೆದನ್ನ ಯೂಸ್ ಮಾಡಿಕೊಂಡ್ರೆ ಇದು ಇನ್ನೊಂದು ಕಮಿಟ್ಮೆಂಟ್ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಸೇವ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಬಂದುಬಿಟ್ಟು ಹೆಣ್ಮಕ್ಳು ಮೈಂಡ್ಸೆಟ್ ಅದಿರುತ್ತೆ, ತುಂಬ ಸೇವ್ ಮಾಡೋದು, ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಮೈಂಡ್ಸೆಟ್ ಇಟ್ಕೊಂಡು ನಾವು ಮಾಡ್ತೀವಿ. ಬಟ್ ನಾವು ಅದರಲ್ಲಿ ಹೋದರೆ ಯಾವುದೂ ಇರಲ್ಲ. ಸುಮ್ಮನೆ ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡಿಕೊಂಡು ಕೂತ್ಕೊಂಡು ಕೇಳಿಕೊಂಡು ಮತ್ತು ಆ ಜಾಬ್ ಅಂತ ಈ ಜಾಬ್ ಅಂತ ಎಲ್ಲ ಜಾಬ್ನೂ ಕೂಡ ನಾವು ಟ್ರೈ ಮಾಡ್ತೀವಿ. ಯಾವುದ್ರಲ್ಲೂ ಕೂಡ ಕೆಲಸ ಸಿಗಲ್ಲ. ಅವ್ರುಗಳ್ಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ನೆಲ್ಲ ತಂದು ನಮ್ಮ ಮೇಲೆ ಹಾಕೋದು, ಆ ಥರ ಮಾಡೋದವರು. ಈಗ ಅವ್ರ ವೀಡಿಯೋಸ್ಗಳನ್ನೆಲ್ಲ ಬೇರೆಯವ್ರಿಗೆ ಕೊಟ್ಕೊಂಡ್ರು, ಅದು ಇದು ಅಂತ ಹೇಳಿಬಿಟ್ಟು 3 ಮಂತ್ಸ್ ನಮಗೆ ಅದೇನದು 3 ಮಂತ್ಸ್ ನಮಗೆ ಒಂದು ಕ್ಲಾಸ್ ಕೊಡ್ತಾರೆ. ಆ ಕ್ಲಾಸಲ್ಲೂ ಕೂಡ ನಮ್ಗೆ ಏನೂ ಇಲ್ಲ, ಏನೂ ಕಲ್ತಿಲ್ಲ. ಬಟ್ ಆ ವೀಡಿಯೋಸ್ಗಳೆಲ್ಲ ನಮ್ಮ ಹತ್ರ ಇದೆ. ಅದನ್ನು ನಾವೇನು ಮಾಡ್ಕೊಂಡಿದ್ವಿ ಆ ವೀಡಿಯೋಸ್ಗಳೆಲ್ಲ ನನ್ನ ಹತ್ರ ಇದೆ. ಬಟ್ ಅದ್ರಲ್ಲಿ ನಮ್ಗೆ ಏನೂ ಕೂಡ ಜಾಬ್ ಕಲ್ತಿಲ್ಲ, ನಮ್ಗೆ ಯಾವ ಜಾಬ್ ಕೂಡ ಸಿಕ್ಕಿಲ್ಲ. ಇವ್ರುಗಳು ಇವಾಗ ನಾರ್ಮಲಾಗಿ 3 ಮಂತ್ಸ್ ಆದಮೇಲೆ ಮತ್ತೆ ನಮಗೆ ಯಾವುದೂ ಕ್ಲಾಸ್ ಇಲ್ಲ, ಏನೂ ಇಲ್ಲ. ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ, ರೆಸ್ಪಾನ್ಸ್ ಮಾಡಿದ್ರೂ ಕೂಡ ನೀವು ಕಲ್ತಿಲ್ಲ, ನಿಮಗೆ ಇಂಟ್ರೆಸ್ಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ತಾರೆ ಅಲ್ವಾ. ಮತ್ತು ಜಾಯಿನ್ ಮಾಡಿಸ್ಕೊಳ್ವಾಗ ಯಾಕೆ ಅವ್ರು ಅಷ್ಟೊಂದೆಲ್ಲ ಮಾತಾಡ್ತಾರೆ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಈಗಲೂ ಕೂಡ ಅಷ್ಟೇನೆ. ಈಗ ಒಂದು ನೆಟ್ಟಿಗೆ ಅವ್ರು ನಾವೇನೇ ಮಾಡಿದರೂ ಕೂಡ ಕಾಲ್ ಪಿಕ್ ಮಾಡಲ್ಲ. ಅದನ್ನು ನಮಗೆ ಜಾಯಿನ್ ಆಗುವಾಗಲೇ ಹೇಳ್ಬೋದಿತ್ತಲ್ವಾ. ನಾವೇನು ಮಾಡ್ತೀವಿ ಹೇಳಿ, ಈ ಥರ ಕಲಿಯೋಕ್ಕೆ ಬೇರೆಯವ್ರ ಹತ್ರ ಈಸ್ಕೊತೀವಿ, ಇಲ್ಲಾಂದರೆ ಮನೆಯವ್ರಿಗೆ ಗೊತ್ತಿಲ್ಲದೆ ನಾವು ಮಾಡ್ತೀವಿ. ಈಗ ನಮ್ಮ ಹತ್ರ ಏನೋ ಇತ್ತು ಬಿಡಿ, ಬೇರೆಯವ್ರ ಹತ್ರ ಈಸ್ಕೊಂಡು ಮಾಡಿದೆ. ನಾನು ಇಂಟ್ರೆಸ್ಟಿಗೆ ತೊಗೊಂಡು ನಾನು ಮಾಡಿರೋದು, ಅದು 10% ಇಂಟ್ರೆಸ್ಟ್ ಕಟ್ಟಿ ನಾನು 4 ಮಂತ್ಸ್ವರೆಗೂ ಕಟ್ಟಿದ್ದೀನಿ. ಇದರಲ್ಲಿ ದುಡಿಯೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ನಾನು ನಮ್ಮ ಮನೇಲಿ ಹೇಳೋಕ್ಕಾಗ್ದೇ ನಾನು ಸುಮ್ಮನೆ ನನ್ನ ಹತ್ರ ಇರೋದನ್ನ ಏನೋ ಗೋಲ್ಡನ್ನ ತೊಗೊಂಡೋಗಿ ಬ್ಯಾಂಕಲ್ಲಿಟ್ಟು ಅವ್ರ ಅಮೌಂಟನ್ನ ನಾನು ವಾಪಸ್ ಕೊಟ್ಟಿದ್ದೀನಿ. ಇದೇ ಮನೆಯವ್ರಿಗೆಲ್ಲ ಗೊತ್ತಾದರೆ ಯಾವ ಥರ ಇರುತ್ತೆ.